ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು, ಈಗಾಗಲೇ ರಂಜಾನ್ ಹಬ್ಬ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಈಗಾಗಲೇ ಜಮಾ ಆಗ್ತಾನೆ ಇರುತ್ತೆ. ಈಗಾಗಲೇ ಯುಗಾದಿ ಹಬ್ಬಕ್ಕೂ ಕೂಡ 26, 27 ಜಮಾ ಇತ್ತು. ಹಾಗೆ ರಂಜಾನ್ ಹಬ್ಬನೂ ಕೂಡ ಆಚರಿಸಲಿ ಅಂತ ಹೇಳ್ಬಿಟ್ಟು ಜಮಾ ಆಗ್ತಾನೆ ಇತ್ತು. ಎರಡೂ ಕೂಡ ಕೂಡಿಸಿ ಬಂದಿದ್ವು. ಹೀಗಾಗಿ ಇದರಿಂದ ಜನರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ ಇನ್ನೂ ಬೆನಿಫಿಟ್ ಸಿಕ್ಕಂಗೆ ಆಗ್ತಾ ಇತ್ತು. ಹೀಗಾಗಿ ಎರಡು ಹಬ್ಬಗಳನ್ನ ಆಚರಿಸಲಿ ಎನ್ನುವಂತಹ ರೀತಿಯಲ್ಲಿ ಪಿಂಚಣಿ ಗೃಹಲಕ್ಷ್ಮಿ ಯೋಜನೆಯನ್ನ 2 ತಿಂಗಳ ಹಣವನ್ನ ಜಮಾ ಮಾಡಿದ್ರು. ಈಗ 28ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಸೊ ನಾಳೆ ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಈ 2,000 ಅಷ್ಟೇ ಅಲ್ಲ, ಇನ್ನು 8,000 ದುಡ್ಡು ಜಮಾ ಆಗತ್ತೆ. ಹೌದು, ಒಂದಲ್ಲ ಎರಡಲ್ಲ, 8,000 ಕಣ್ರಿ. ಟೋಟಲು 8ರಿಂದ 10,000 ಆದರೂ ದುಡ್ಡು ಜಮಾ ಆಗಲಿದೆ. ಅಂದರೆ ಆ 4ರಿಂದ 5 ಕಂತುಗಳು ನಿಮ್ಮ ಖಾತೆಗಳಿಗೆ ಬರಲಿದೆ. ಹಾಗಾದರೆ ಯಾವ್ಯಾವ ಕಂತುಗಳು? ಈಗಾಗಲೇ ಸರ್ಕಾರ ದಿಢೀರನೆ ಒಂದಾದ ಮೇಲೆ ಒಂದು ಕಂತುಗಳನ್ನು ರಿಲೀಸ್ ಮಾಡ್ತಾನೆ ಬಂತು. ಅದರಲ್ಲಿ ಬಜೆಟ್ ಮಂಡನೆ ಆದ ಬಳಿಕನೇ ಮತ್ತೆ 1ರಿಂದ 2 ಕಂತುಗಳನ್ನ, ಅಂದರೆ 26, 27ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಿತು. ಹಾಗಾಗಿ ಬನ್ನಿ ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಚರ್ಚೆ ಮಾಡೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಮಹಿಳೆಯರು, ಗೃಹಲಕ್ಷ್ಮಿಯರು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ಬಹಳಷ್ಟು ಜನ ನೋಡ್ತಾ ಇದ್ದೀರಿ. ಹಾಗಾಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಹಾಗೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ. ಅದರಲ್ಲಿ ಮುಖ್ಯವಾಗಿ ಹೋದ ವರ್ಷದಲ್ಲಿ ನಾವು ಪೆಂಡಿಂಗ್ ಉಳಿದಿರೋದರ ಬಗ್ಗೆ ಚರ್ಚೆ ಮಾಡೋಣ. 26ನೇ ಕಂತು ಅಂದರೆ ನವೆಂಬರ್ ತಿಂಗಳ ಹಣ, 27 ಅಂದರೆ ಡಿಸೆಂಬರ್ ತಿಂಗಳ ಹಣ. ಹೀಗಾಗಿ ಹೋದ ವರ್ಷದಲ್ಲಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ಬಹುದು. ಓಕೆ, ಆದರೆ ಹೋದ ವರ್ಷದ 2025ರ ಪ್ರಾರಂಭದಲ್ಲಿನೇ 2 ಕಂತುಗಳು ಪೆಂಡಿಂಗ್ ಉಳಿದುಬಿಟ್ಟಿದ್ದಾವೆ. ಪೆಂಡಿಂಗ್ ಉಳಿದಿದ್ದಲ್ಲ, ಉಳಿಸಿದ್ದು ಆ 2 ಕಂತುಗಳನ್ನು ಯಾಮಾರಿಸಿದ್ದು ಸರ್ಕಾರವೇ. ಹಾಗಾದರೆ ಆ 2 ಕಂತುಗಳು ಎಲ್ಲೋದ್ವು? ಯಾಕೆ ಪೆಂಡಿಂಗ್ ಉಳಿಸಲಾಗಿತ್ತು, ಯಾಕೆ ಯಾಮಾರಿಸಲಾಗಿತ್ತು ಅಂದರೆ, ನಿಮಗೆ ನೇರವಾಗಿ ಜನವರಿ ತಿಂಗಳಾದ ಬಳಿಕ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟುಬಿಟ್ಟಿದೆ. ಮಧ್ಯದಲ್ಲಿ ಬರತಕ್ಕಂತಹ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲೇ ಇಲ್ಲ ಕಣ್ರಿ. 2 ಕಂತುಗಳನ್ನು ಯಾಮಾರಿಸಿಬಿಡ್ತು. ಹಾಗಾದರೆ ಆ 2 ಕಂತುಗಳು ಎಲ್ಲಿ ಹೋಯಿತು? ಈ ಪ್ರಶ್ನೆ ಉಂಟಾಗತ್ತೆ. ಆ 2 ಕಂತುಗಳನ್ನು ರಾಜ್ಯ ಸರ್ಕಾರ ಕೊಡಲೇಬೇಕನ್ನುವಂತಹ ಒಂದು ಆಗ್ರಹವನ್ನು, ಒಂದು ಆಕ್ರೋಶವನ್ನು BJP ನಾಯಕರು ವ್ಯಕ್ತಪಡಿಸ್ತಾರೆ. ಅದರಲ್ಲಿ 2 ಕಂತುಗಳ 5,000 ಕೋಟಿ ಹಣ ಎಲ್ಲೋಯಿತು ಅನ್ನುವಂತಹ ಪ್ರಶ್ನೆ ಮಾಡಿ, ಆ 5,000 ಕೋಟಿ ಹಣ ಅಂದರೆ ಸಾಮಾನ್ಯವಾದ ವಿಚಾರವಲ್ಲ. ಅದರಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ದುಡ್ಡು ಹೋಗುತ್ತೆ. 1,22,00,000 ಫಲಾನುಭವಿಗಳಿಗೆ. ಇದು ನಿಮಗೆ ಗೊತ್ತಾ? ಹಾಗಾದರೆ ಈ 2 ಕಂತುಗಳನ್ನು ನಿಮಗೆ ಕೊಡಲೇಬೇಕು ಅನ್ನುವಂತಹ ಆಕ್ರೋಶವನ್ನು BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮಾಡಿದ್ರು. ಮತ್ತೆ ಮೊನ್ನೆ ನಡೆದಂತಹ ಸದನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಆ 2 ಕಂತುಗಳನ್ನು ನೀವೇ ನುಂಗು ಹಾಕಿದ್ರಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ನಿಜಾನ? ಖಂಡಿತವಾಗ್ಲೂ ನಿಜ. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಪ್ಕೊಳ್ತಾರೆ. ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ಕೊಟ್ಟಿದ್ದೀನಿ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡಾಗ ಗೊತ್ತಾಗತ್ತೆ 2 ಕಂತುಗಳನ್ನು ನಾವೇ ಪೆಂಡಿಂಗ್ ಉಳಿಸಿದ್ದೀವಿ ಅಂತ. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಬರುತ್ತೆ. ಹೀಗಾಗಿ ನಾನು 2 ಕಂತುಗಳನ್ನು ಕೂಡ ಈಗಾಗಲೇ ಕೆಲವೊಂದಿಷ್ಟು ದಿನಗಳಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ. ಒಪ್ಕೊಂಡ್ರಲ್ಲ, ಇದನ್ನು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಇದಾದ ಬಳಿಕ ಹಣಕಾಸು ಇಲಾಖೆಯಿಂದನೂ ಕೂಡ ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ, ಹೀಗಾಗಿ ಪೆಂಡಿಂಗ್ ಉಳಿತಾ ಇದೆ. ಈಗಾಗಲೇ 4-5 ಕಂತುಗಳೇನು ಪೆಂಡಿಂಗ್ ಉಳಿದಿದ್ದಾವಲ್ಲ, ಇದಕ್ಕೆಲ್ಲ ಕಾರಣ ಹಣಕಾಸು ಇಲಾಖೆನೇ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸನ್ನು ಕಳುಹಿಸ್ತೀನಿ, ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳುಹಿಸದೇ ಇರುವಂತಹ ಕಾರಣಕ್ಕಾಗಿ ಈ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ. ಹಾಗಾದರೆ ಹಣಕಾಸು ಇಲಾಖೆಯಿಂದ ಡಿಲೇ ಆಗ್ತಕ್ಕಂತಹ ಕಾರಣಕ್ಕಾಗಿ ದುಡ್ಡು ಬರ್ತಾ ಇಲ್ಲವಂತೆ. ಸೊ ಇದು ಮುಖ್ಯವಾದ ಕಾರಣವಂತೆ. ಹಾಗಾದರೆ ಹಣಕಾಸು ಇಲಾಖೆಯು ಕೂಡ ಇವರು ಹೇಳಿದಾಗೇ ಕೇಳ್ತದೆ, CM ಸಿದ್ದರಾಮಯ್ಯನವ್ರು ಹೇಳಿದ ಹಾಗೇ ಕೇಳುತ್ತೆ. ಆದರೆ ಈ ಯೋಜನೆಗಳಲ್ಲಿ ದುಡ್ಡು ಕೊಡೋದು ಯಾಕೆ ಡಿಲೇ ಅಂತ ನಮ್ಮ ಪ್ರಶ್ನೆ. ಇದೆಲ್ಲವೂ ಕೂಡ BJP ನಾಯಕರು ಕೂಡ ಮಾಡಿದ್ರು. ಇನ್ನು ಮಹಿಳೆಯರ ಆಕ್ರೋಶಗಳು ಕೂಡ ವ್ಯಕ್ತಪಡಿಸಿದ್ರು. ಇದರ ಮೇರೆಗೆ ಸರ್ಕಾರ ತಲೆಬಾಗಿ 2 ಕಂತುಗಳನ್ನು ಕೊಡ್ತೀವಂತ ಹೇಳಿದೆ. ಅದಾದ ಬಳಿಕ ಈ ವರ್ಷದಲ್ಲಿ ಜನವರಿ ತಿಂಗಳನ್ನ ಕೊಟ್ಟಿಲ್ಲ, ಅಂದರೆ 28ನೇ ಕಂತಿನ ಈಗ ಕೊಡ್ತಾ ಇದ್ದಾರೆ. ಜೊತೆಗೆ ಫೆಬ್ರವರಿ ತಿಂಗಳನ್ನ ಜಮಾ ಮಾಡಬೇಕು. ಅಷ್ಟರಲ್ಲಿ ಮಾರ್ಚ್ ತಿಂಗಳು ಕೂಡ ಮುಗಿದು ಹೋಗುತ್ತೆ. ಹೀಗಾಗಿ
ಹೋದ ವರ್ಷದ 2 ತಿಂಗಳು ಫೆಬ್ರವರಿ, ಮಾರ್ಚ್, ಈ ವರ್ಷದ ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಜಮಾ ಆಗಬೇಕು. ಒಟ್ಟಿಗೆ 10,000 ದುಡ್ಡು ಕೊಡಬೇಕಾಗಿದೆ. ಇದನ್ನು ನಾನು ಸತತವಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಇನ್ನೊಂದು ವಿಷಯ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈ ವರ್ಷದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡಿನ ಕೊರತೆ ಇಲ್ಲ. ಯಾಕಂದರೆ ಎಷ್ಟು ದುಡ್ಡು ನಿಮಗೆ ಕೊಡಬೇಕು ಅದಕ್ಕೆ ಸಪ್ರೇಟಾಗಿ ಮೀಸಲಿಟ್ಟಿದ್ದಾರೆ. ಅಂದರೆ ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಇಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಹೋದರೆ 12 ಕಂತುಗಳು ಕೂಡ ಕ್ಲಿಯರ್ ಆಗುತ್ತೆ, ತೊಂದರೆನೇ ಇಲ್ಲ. ಸೊ ಹೀಗಾಗಿ ಈ ವರ್ಷದಲ್ಲಿ ನಮಗೆ ದುಡ್ಡಿನ ಕೊರತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ. ಇನ್ನು ಬೇರೆ ಯೋಜನೆಗಳಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಂತ ಆಗತ್ತೆ, ತೊಂದರೆಗಳು ಉಂಟಾಗಬಹುದು. ಆದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡಲೇಬೇಕು. ಯಾಕಂದರೆ ಇದೊಂದು ಬೆಸ್ಟ್ ಆಫ್ ದಿ ಸ್ಕೀಮ್ ಅಂತ ಹೇಳ್ಬೋದು. ಬಹಳಷ್ಟು ಮಹಿಳೆಯರಿಗೆ ಬೆನಿಫಿಟ್ ಸಿಗ್ತಾ ಇದೆ. ಇನ್ನು ಈ ಯೋಜನೆಯಲ್ಲಿ ಕೊಡ್ತಾ ಇರತಕ್ಕಂತಹ ದುಡ್ಡನ್ನು ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಈಗ ಬರ್ತಾ ಇರುವಂಥದ್ದು 28ನೇ ಕಂತಿನ ಹಣ. ಇದು ನಾಳೆ ಕೂಡ ಜಮಾ ಆಗ್ತಾ ಇದೆ 12 ಜಿಲ್ಲೆಗಳಿಗೆ. ಅದನ್ನು ನಾವು ತಿಳ್ಕೊಳ್ಳೋದಾದರೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬರುತ್ತೆ. ಧಾರವಾಡ, ಯಾದಗಿರಿ, ವಿಜಯನಗರ, ಬೆಳಗಾವಿ ಹಾಗೆ ಮಂಡ್ಯ, ಕೊಪ್ಪಳ, ಚಿಕ್ಕಮಗಳೂರು, ಮಂಗಳೂರು ಹಾಗೆ ಹಾಸನ, ಬೀದರ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಬರುತ್ತೆ ಅಂದರೆ, ಈಗಾಗಲೇ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಿದ್ದೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅಲ್ಲಿಂದ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಡಿ.ಬಿ.ಟಿ ಟ್ರೆಜರಿ ಪುಷ್ ಆಗಿ ಬರುವುದಿಲ್ಲ. ಅಲ್ಲಿಂದ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಆ ದುಡ್ಡು ಗ್ರಾಮ ಪಂಚಾಯಿತಿಗಳಿರ್ತಾವಲ್ಲ, ಆ ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಒಂದು ತಾಲೂಕು ಗ್ರಾಮ ಪಂಚಾಯಿತಿಗಳಾಗಿದ್ದಾವೆ. ಹೀಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ವಾಪಸ್ಸು ಉಳಿದಂತಹ ಪ್ರೊಸೆಸರನ್ನು ಮುಗಿಸಿಕೊಳ್ಳಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. ಅಲ್ಲಿಂದ ಡಿ.ಬಿ.ಟಿ ಟ್ರೆಜರಿಗಳು ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಎಲ್ಲ ಬ್ಯಾಂಕ್ ಒಂದು ಅಪ್ಡೇಟ್ಗಳು ಮಾಡಿಕೊಂಡು ಅಲ್ಲಿಂದ ಬ್ಯಾಂಕ್ ಅಕೌಂಟ್ಗಳಿಗೆ ಕಳುಹಿಸಲಾಗತ್ತೆ. ಅಂದರೆ ಆಯಾ ಬ್ಯಾಂಕ್ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ಮಹಿಳೆಯರ ಖಾತೆಗಳಿಗೆ ಟ್ರಯಲ್ ನಡೆಯುತ್ತೆ. ಮೊದಲನೇದಾಗಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಥವಾ ಇನ್ಯಾವುದೋ ದೋಷ ಕಂಡು ಬರುತ್ತಾ ಅನ್ನುವಂತಹ ರೀತಿಯಲ್ಲಿ ಟ್ರಯಲ್ ನಡೆಯುತ್ತೆ. ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಆಗುತ್ತೆ. ಈಗ ಸದ್ಯಕ್ಕಂತೂ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ನಾವು ದುಡ್ಡನ್ನು ಕೊಡ್ತೀವಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದಾದ ಮೇಲೆ ಒಂದು ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಈಗ 5 ಕಂತುಗಳೇನು ಪೆಂಡಿಂಗ್ ಉಳಿದಿದ್ದಾವೋ ಇವುಗಳನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಸರ್ಕಾರದ ಮೇಲಂತೂ ಪ್ರೆಷರ್ ಇದೆ, ಹೀಗಾಗಿ ಕ್ಲಿಯರ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಇನ್ನು ಇದಾಗಿತ್ತು ಇನ್ಫಾರ್ಮೇಷನು. ಏನೇ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.